ಇತ್ತೀಚೆಗೆ ಹೇಗಾಗ್ತಿದೆ ಅಂತ ಹೇಳಿದ್ರೆ ಫ್ಯಾನ್ಸ್ ವಾರ್ ಶುರುವಾಗಿದೆ. ಇಲ್ಲ ಸರ್, ಎಲ್ಲ ಹೀರೋಗಳು ಫ್ಯಾನ್ಸ್ ಥಿಯೇಟರ್ ನೋಡ್ತಾರೆ, ಕೆಲವು ಗ್ರೂಪ್ ಮಾತ್ರ ಇಲ್ಲ. ಅವರು ಬಂದು ನೋಡಿದ್ದಕ್ಕೆ ತಾನೇ ವಿವರಣೆ ಕೊಡ್ತಾರೆ ಅದು ನೆಗೆಟಿವ್ ಆಗಿ. ಅವರು ಬಂದು ನೋಡ್ಬಿಟ್ಟವ್ರೆ ಗ್ಯಾಪಲ್ಲಿ, ಹೇಳಲ್ಲ ಅಷ್ಟೇ ಸರ್. ಅವ್ರು ನೋಡಿದ್ರೆ ಹೆಂಗ್ ಸರ್ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ ಅಷ್ಟೇ. ಹೆಂಗೆ ನಮ್ದು ಎರಡು ಟಿಕೆಟ್ ಬಂದು ಒಂದು ಗ್ಯಾಪ್ ಇರುತ್ತೆ ಗೊತ್ತಾ, ಗ್ಯಾಪ್ ಅಲ್ಲಿ ನೋಡ್ಬಿಡ್ತಾರೆ ಎಲ್ಲರೂ. ಸುದೀಪ್ ಅವ್ರ ಸಿನಿಮಾ ಬಂದಿದೆ ಅಂದ್ರೆ ನೆಗೆಟಿವ್ ಹುಬ್ಬಳ್ಳಿ ಒಂದು ಶೋ ಆಯ್ತು, ಹಂಗ್ ನೋಡಕ್ ಹೋದ್ರೆ ಯಾರು ನಂಗೆ ಶೋ ನೋಡ್ಲೇಬಾರ್ದಿತ್ತು. ಮನೆಗಳಲ್ಲಿ ಫೋನ್ಗಳಲ್ಲೆಲ್ಲ ಕುತ್ಕೊಂಡು ನೋಡ್ಬಿಟ್ರು ಗ್ಯಾಪ್ ಅಲ್ಲಿ ನೋಡ್ಬಿಟ್ಟಾರೆ ನಮ್ಮನ್ನ. ಖುಷಿ ಇದೆ ಸರ್ ಈ ತರ. ಸುದೀಪ್ ಸರ್ ಹೋಗ್ತಿರೋದಾನೆ ನೋಡ್ದಲ್ಲಿ ಯಾರು ರಿವ್ಯೂ ಕೊಡಕ್ಕಾಗಲ್ಲ. ಖಂಡಿತ ನೋಡ್ತಾರೆ ಕರೆಕ್ಟಾ? ನೋಡಿ ಆ ದುಡ್ಡು ಟಿಕೆಟ್ ಬಂದ್ಬಿಡಿದೆ. ಸುದೀಪ್ ಸರ್, ಧನು ಸರ್ ಪಬ್ಲಿಕ್ ಟಿವಿಯಿಂದ ಇಲ್ಲಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲನೇದಾಗಿ ಏನಂದ್ರೆ ಜುಲೈಯಲ್ಲಿ ಸಿನಿಮಾನ ಅನೌನ್ಸ್ ಮಾಡ್ತೀರಾ, ಸಿನಿಮಾ ರಿಲೀಸ್ ಡೇಟ್ನ ಅವಾಗ ಮಾರ್ಕ್ ಮಾಡ್ತೀರಾ. ಸಿನಿಮಾ ರಿಲೀಸ್ ಡೇಟ್ ಮಾರ್ಕ್ ಮಾಡಿದ್ಮೇಲೆ ಯಾವತ್ತಾದ್ರೂ ಅನ್ನಿಸ್ತಾ ಯಾಕೆ ನಾನು ಇದನ್ನ ಹೇಳ್ಬಿಟ್ಟು ಯಾಕಾದ್ರೂ ಹೇಳಿದ್ನಪ್ಪ ಇದನ್ನ ಡೇಟ್ನ ಅಂತ ಅನಿಸ್ತಾ ಸರ್ ರಿಲೀಸ್ ಡೇಟ್? ಯಾವತ್ತಾಗ 30 ವರ್ಷದ ಎಕ್ಸ್ಪ್ರೆಷನ್ ಮುಗಿದಲ್ಲಿ ನೋಡಿದ್ರೆ ಯಾಕಂದ್ರೆ ಹೇಳ್ಬಿಟ್ಟೆ ಅಂತ ಹೇಳಿದ್ಮೇಲೆ ಫೇಸ್ ಮಾಡ್ತೀನಿ ಸರ್. ಹೇಳಲ್ಲ ಇಲ್ಲ ಹೇಳಿದ್ಮೇಲೆ ನಿಂತ್ಕೊತೀನಿ ಸರ್. ಅಷ್ಟೊತ್ತಿಗೆ ನನಗೆ ಒಂದು ಸತ್ಯ, ಒಂದು ದೊಡ್ಡ ಸ್ಕೆಡ್ಯೂಲ್ ಆಗುತ್ತೆ. ತೂತುಕುಡಿ ಅಂದರೆ ಚೆನ್ನೈ ಫಸ್ಟ್ ಮುಗಿಸಿ ತೂತುಕುಡಿ ಹೋದಾಗ ಆಲ್ಮೋಸ್ಟ್ ಒಂದು ಮಂತ್ ಸತತವಾಗಿ ಡೇ ನೈಟ್ ಆದಾಗ ಟೀಮಲ್ಲಿ ಕೆಲವರು ಸುಸ್ತಾಗಿದ್ದು ಕಾಣಿಸ್ತದೆ ನನಗೆ ಅವ್ರ ಬಾಡಿ ಲ್ಯಾಂಗ್ವೇಜ್. ಸಿಂಪಲ್ ಸರ್. ಅವತ್ತು ರಾತ್ರಿ ಊಟಕ್ಕೆ ಕರಿತೀನಿ ಎಲ್ಲ, ನಾನು ಇದ್ದೀನಿ ಹೋಟೆಲ್ ಟೆರೆಸ್ ಮೇಲೆ. ಆ ಟೆರೆಸ್ ಮೇಲೆ ಊಟಕ್ಕೆ ಕರೆದು ಒಂದು 10 ನಿಮಿಷಗಳ ಕಾಲ ಪ್ರತಿಯೊಬ್ಬರ ಹತ್ರ ಮಾತಾಡ್ತೀನಿ. ಆಮೇಲೆ 5 ನಿಮಿಷ ಇಂಡಿವಿಜುವಲ್ ಆಗಿ ಎಲ್ಲ ಹತ್ರ ಮಾತಾಡ್ತೀನಿ. ನೆಕ್ಸ್ಟ್ ಡೇ ಪೆಟ್ರೋಲ್ ಟ್ಯಾಂಕ್ ಫುಲ್ ಆಗಿದೆ ಎಲ್ಲ. ನೆಕ್ಸ್ಟ್ ಡೇ ಯಾರು ಮತ್ತೆ ನಿಲ್ಸೋಣ ಮಾಡೋಣ ಬಂದಿಲ್ಲ, ಸುಸ್ತಾಗಿ ನನಗೆ ಕಾಣಿಸ್ತಷ್ಟೇ. ಮುಗೀತು. 15 ನಿಮಿಷ ಟೋಟಲ್ ಅನ್ಕೊಳ್ಳೋದು ಮುಗೀತು ಸರ್. ನೆಕ್ಸ್ಟ್ ಡೇ ಎಲ್ಲಾರ್ದು ಪೆಟ್ರೋಲ್ ಚಾರ್ಜ್ ಎಲ್ಲ ಫುಲ್ ಆಗಿ ಹೋಗಿದ್ದು ಬೇಗ ಡಿಸೆಂಬರ್ 25 ಆದ್ರೂ ಇನ್ನೂ ನಿಂತಿಲ್ಲ. ಯಾಕಂದ್ರೆ ಇನ್ನೂ ನಮಗೆ ಕಾಪಾಡ್ಕೊಳ್ಳೋದು ಹೇಳಿದ್ದೀವಿ, ಇನ್ನೂ ಮುಗಿದಿಲ್ಲ ಕೆಲಸ. ಯಾವತ್ತು ಒಂದೊಂದು ಸತ್ಯ ಇಡೀ ಟೀಮಲ್ಲಿ ಇದ್ದೇ